ಈಗ ಎಲ್ಲಿ ನೋಡಿದ್ರು ಕೂಡ ಚಿತ್ರನಟಿ ರಣ್ಯಾ ರಾವ್ದೇ ಸುದ್ದಿ. ಭಾರತದಲ್ಲಿರುವಂತಹ ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣನ್ನು ತಪ್ಪಿಸಿದರೆ ಮುಗೀತು, ಚಿನ್ನ ಯಾರ ಪಾಲಾಗಬೇಕು ಅವರ ಪಾಲಾಗಿ ಬಿಡುತ್ತೆ. 729 ಗ್ರಾಂ ಚಿನ್ನವನ್ನ ಗುದದ್ವಾರದಲ್ಲಿ ಅಡಗಿಸಿಟ್ಟುಕೊಂಡು ಕಳ್ಳ ಸಾಗಾಣಿಕೆ ಮಾಡಿದಂತ ಪ್ರಕರಣ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ದಾಖಲಾಗಿದೆ. ದುಬೈನಲ್ಲಿ ಭಾರತಕ್ಕಿಂತ ಚಿನ್ನದ ಬೆಲೆ ಕಡಿಮೆ. ದುಬೈನಲ್ಲಿ ಚಿನ್ನ ಸಾಗಾಣಿಕೆಗೆ ಕಠಿಣ ನಿಯಮಗಳೇನೂ ಇಲ್ಲ. ಭಾರತದ ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣು ತಪ್ಪಿಸಿದ್ರೆ ಮುಗಿಯಿತು, ಚಿನ್ನ ತಲುಪಬೇಕಾದ ಜಾಗ ತಲುಪುತ್ತೆ. ಹಾಗಾಗಿ ಫಾಯಿಲ್ ಪೇಪರ್, ಬೆಲ್ಟ್, ಕೃತಕ ಅಂಗಗಳನ್ನು ಸೃಷ್ಟಿಸಿ ಟವಲ್ಗಳಲ್ಲಿ ಇಷ್ಟೆಲ್ಲ ಯಾಕೆ, ಗುದದ್ವಾರದ ಒಳಗೆ ಕೂಡ ಚಿನ್ನವನ್ನು ಬಚ್ಚಿಟ್ಟುಕೊಂಡು ಬಂದಿರುವಂತಹ ಅನೇಕ ಪ್ರಕರಣಗಳು ಇವೆ. ಸ್ನೇಹಿತರೆ, ಈಗ ಎಲ್ಲಿ ನೋಡಿದ್ರು ಕೂಡ ಚಿತ್ರನಟಿ ರಣ್ಯಾ ರಾವ್ದೇ ಸುದ್ದಿ. ದುಬೈನಿಂದ ಬರೋಬ್ಬರಿ 14.5 kg ಚಿನ್ನ ಸಾಗಾಣಿಕೆ ಮಾಡುವಾಗ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಕೈಗೆ ಸಿಕ್ಕಿಬಿದ್ದು ಅರೆಸ್ಟ್ ಆದ ನಂತರ ಅನೇಕ ಚರ್ಚೆಗಳನ್ನು ಹುಟ್ಟುಹಾಕಿದೆ. ದುಬೈ ಅಥವಾ ಕೊಲ್ಲಿ ರಾಷ್ಟ್ರಗಳಿಂದ ಭಾರತಕ್ಕೆ ಗೋಲ್ಡ್ ಸ್ಮಗಲ್ ಮಾಡ್ತಾ ಇರುವಂತದ್ದೇನು ಹೊಸ ವಿಷಯ ಅಲ್ಲ. ವಾರಕ್ಕೆ ಕನಿಷ್ಠ ಒಂದು ಪ್ರಕರಣವಾದರೂ ಕೂಡ ಕಸ್ಟಮ್ಸ್ ಇಲಾಖೆಯಲ್ಲಿ ದಾಖಲಾಗಿ ಆಗುತ್ತೆ. ಹಾಗಂತ ಹೀಗೆ ಚಿನ್ನ ಕಳ್ಳ ಸಾಗಾಣಿಕೆ ಮಾಡುವ ಎಲ್ಲರೂ ಸಿಕ್ಕಿ ಬೀಳ್ತಾರೆ ಅಂತೇನೂ ಇಲ್ಲ. ಈ ರಣ್ಯಾ ರಾವತ್ ಕೂಡ ಒಂದೇ ವರ್ಷದಲ್ಲಿ 30ಕ್ಕೂ ಹೆಚ್ಚು ಬಾರಿ ದುಬೈಗೆ ಹೋಗಿ ಬಂದಿದ್ದಾಳೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತಹ ಸಂಗತಿ. ದುಬೈನಿಂದ ಚಿನ್ನ ಕಳ್ಳ ಸಾಗಾಣಿಕೆ ಯಾಕೆ ಮಾಡ್ತಾರೆ? ಭಾರತಕ್ಕೆ ಹೋಲಿಸೋದಾದ್ರೆ ದುಬೈನಲ್ಲಿ ಚಿನ್ನದ ಬೆಲೆ ಬಹಳ ಕಡಿಮೆ ಇರುತ್ತೆ. ಕೆಲವೊಂದು ಬಾರಿ 10ರಿಂದ 15% ಕಡಿಮೆಗೆ ಅಲ್ಲಿ ಸಿಗುತ್ತೆ. ಆ ಸಮಯದಲ್ಲಿ ವ್ಯಾಪಕವಾಗಿ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಂತಲೇ ವ್ಯವಸ್ಥಿತವಾದಂತಹ ಒಂದು ಜಾಲ ಕೂಡ ಇದೆ. ಇದರ ಜೊತೆಗೆ ದುಬೈನಲ್ಲಿ ಚಿನ್ನ ಟ್ಯಾಕ್ಸ್ ಫ್ರೀ. ಅಲ್ಲಿಂದ ಪುರುಷ ಪ್ರಯಾಣಿಕರು 20 ಗ್ರಾಂ ಚಿನ್ನವನ್ನ, ಮಹಿಳಾ ಪ್ರಯಾಣಿಕರು 40 ಗ್ರಾಂ ಚಿನ್ನವನ್ನ ಸುಂಕ ರಹಿತವಾಗಿ ಭಾರತಕ್ಕೆ ತರಬಹುದು. 15 ವರ್ಷದೊಳಗಿನ ಮಕ್ಕಳು ಕೂಡ 40 ಗ್ರಾಂನವರೆಗೆ ಚಿನ್ನವನ್ನ ತರಬಹುದು ಎಂಬ ನಿಯಮ ಕೂಡ ಇದೆ. ದುಬೈನ ಚಿನ್ನದ ಗುಣಮಟ್ಟ ಕೂಡ ಚೆನ್ನಾಗಿರುತ್ತೆ. ಭಾರತದಲ್ಲಿ ಅಲ್ಲಿನ ಚಿನ್ನಕ್ಕೆ ಭಾರಿ ಬೇಡಿಕೆ ಕೂಡ ಇದೆ. ಭಾರತ ಬಂಗಾರದ ಅತಿ ದೊಡ್ಡ ಗ್ರಾಹಕ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕನಿಷ್ಠ 10 ಗ್ರಾಂ ಆದರೂ ಕೂಡ ಚಿನ್ನ ಇದ್ದೇ ಇರುವಂಥದ್ದು. ಮೇಲಾಗಿ ದುಬೈನಲ್ಲಿ ಚಿನ್ನ ಸಾಗಾಣಿಕೆಗೆ ಕಠಿಣವಾದಂತಹ ನಿಯಮಗಳಿಲ್ಲ. ಭಾರತದಲ್ಲಿರುವಂತಹ ಕಸ್ಟಮ್ಸ್ ಅಧಿಕಾರಿಗಳ ಕಣ್ಣನ್ನು ತಪ್ಪಿಸಿದರೆ ಮುಗೀತು, ಚಿನ್ನ ಯಾರ ಪಾಲಾಗಬೇಕು ಅವರ ಪಾಲಾಗಿ ಬಿಡುತ್ತೆ. ಹೇಗೆಲ್ಲ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಇದನ್ನ ಕೇಳಿದ್ರೆ ನೀವೇ ಬೆಚ್ಚಿ ಬೀಳುತ್ತೀರಿ. 729 ಗ್ರಾಂ ಚಿನ್ನವನ್ನ ಗುದದ್ವಾರದಲ್ಲಿ ಅಡಗಿಸಿಟ್ಟುಕೊಂಡು ಕಳ್ಳ ಸಾಗಾಣಿಕೆ ಮಾಡಿದಂಥ ಪ್ರಕರಣ ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ದಾಖಲಾಗಿತ್ತು. ಪೇಸ್ಟ್ ರೂಪದಲ್ಲಿ ಕೂಡ ಚಿನ್ನ ಕಳ್ಳ ಸಾಗಾಣಿಕೆಯನ್ನ ಮಾಡಲಾಗಿತ್ತು. ಟ್ರಾಲಿ ಬ್ಯಾಗ್, ಹ್ಯಾಂಡ್ ಬ್ಯಾಗ್, ಹಾರ್ಲಿಕ್ಸ್ ಬಾಟ್ಲಿ, ತಲೆದಿಂಬು, ಬೆಡ್ಶೀಟ್, ರಟ್ಟಿನ ಬಾಕ್ಸ್, ಟಿವಿ, ಮಿಕ್ಸಿ, ಸ್ಪೀಕರ್, ಹ್ಯಾಂಗ್ಲರ್, ಹುಕ್ಸ್, ಮಕ್ಕಳ ಆಟದ ಸಾಮಗ್ರಿ, ಬ್ಲೌಸ್ನಲ್ಲಿ, ಒಳ ಉಡುಪಿನಲ್ಲಿ, ಹೀಗೆ ಎಲ್ಲೆಲ್ಲಿ ಆಗುತ್ತೆ ಅಲ್ಲೆಲ್ಲವ ಕೂಡ ಬಚ್ಚಿಟ್ಟುಕೊಂಡು ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡುತ್ತಾ ಇದ್ದಾರೆ. ಭಾರತದ ವಿಮಾನ ನಿಲ್ದಾಣಗಳಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಕೈಗೆ ಸಿಕ್ಕಿ ಬೀಳದಿದ್ದರೆ ಅಷ್ಟೂ ಚಿನ್ನ ಕಳ್ಳ ಸಾಗಾಣಿಕೆ ಆಯಿತು ಅಂತಲೇ ಲೆಕ್ಕ. ಭಾರತೀಯ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಟ್ನ ಪ್ರಕಾರ ದಿನಕ್ಕೆ 700 kg ಚಿನ್ನ ಭಾರತಕ್ಕೆ ಸ್ಮಗಲ್ ಆಗುತ್ತಂತೆ. ಇತ್ತೀಚೆಗೆ ಕೇರಳದಲ್ಲಿ ಚಿನ್ನ ಸಾಗಾಣಿಕೆ ಪ್ರಕರಣ ಇಡೀ ಸರ್ಕಾರವನ್ನೇ ಒಮ್ಮೆ ಅಲುಗಾಡಿಸಿತ್ತು. ಈ ಚಿನ್ನ ಕಳ್ಳ ಸಾಗಾಣಿಕೆ ಭಾರತದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡುತ್ತೆ. ಈ ಪ್ರಕರಣದಲ್ಲಿ ಶಿಕ್ಷೆಯ ಪ್ರಮಾಣ ಕೂಡ ಕಡಿಮೆ ಇರ್ತದೆ. ಹಾಗಾಗಿ ಈ ಸ್ಮಗ್ಲರ್ಗಳಿಗೆ ಯಾರ ಭಯವೂ ಕೂಡ ಇರೋದಿಲ್ಲ. ಸರ್ಕಾರ ಇಂಥ ಪ್ರಕರಣಗಳ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು ಮತ್ತು ಇದರ ವಿರುದ್ಧವಾಗಿ ಕಠಿಣವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಶಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ಸಂಗತಿಯ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.